ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟರ್ಜಿ ಯೂಟ್ಯೂಬ್ ಚಾನಲ್. ಸೊ SSCಯ MTS ಪರೀಕ್ಷೆನ ನಾವೀಗ ಜನರಲ್ ಇಂಗ್ಲೀಷ್ ಭಾಗವನ್ನು ನೋಡೋಣ. ಸೊ ಯಾರ್ಯಾರು MTS ಎಕ್ಸಾಮ್ ಬರಿಬೇಕು ಅನ್ಕೊತೀರಿ, ಸೊ ಮೇನ್ ಫೋಕಸ್ ಜನರಲ್ ಇಂಗ್ಲೀಷ್ ಮತ್ತು ನಿಮ್ಮ ಜನರಲ್ GKಗೆ ಮತ್ತು ಇಂಗ್ಲೀಷ್ಗೆ ಮೇನ್ ಇಂಪಾರ್ಟೆಂಟ್ ನಿಮಗೆ ಇರಬೇಕು. ಯಾಕಂದ್ರೆ ಈ ಮ್ಯಾಥಮೆಟಿಕ್ಸ ಮತ್ತು ಇನ್ನೊಂದು ರೀಸನಿಂಗ, ಸೊ ಇವೆರಡು ಏನೈತಿ 40 ಕ್ವಶನ್ ಒಳಗೆ 12 ಕ್ವಶನ್ ನೀವು ಕರೆಕ್ಟ್ ಆದವು ಅಂದ್ರೆ ಆತ. ಸೊ ನೀವು ಇದರಲ್ಲಿ ಎರಡು ಪಾರ್ಟನ್ನು 40 ಕ್ವಶನ್ ಹಾಕಿ ಬಂದ್ರೂ 12 ಕ್ವಶನ್ ಮಾತ್ರ ಏನೈತಿ ಕರೆಕ್ಟ್ ಆದ್ರೆ ಆಯ್ತು. ಸೊ ಹಾಗಾಗಿ ಈ ಪಾರ್ಟಿಗೆ ಏನೈತಿ ನೆಗೆಟಿವ್ ಇರೋದಿಲ್ಲ. ನಿಮ್ಗೆ ಈ GK ಮತ್ತು ಇಂಗ್ಲೀಷ್ದಲ್ಲಿ ಮಾತ್ರ ಏನಾಗುತ್ತೆ ಮೆರಿಟನ್ನು ಹಿಡಿತಾರೋ. ಸೊ ಹಾಗಾಗಿ GKಗೆ ಮತ್ತು ಇಂಗ್ಲೀಷ್ಗೆ ನಿಮ್ದು ಮೇನ್ ಇಂಪಾರ್ಟೆನ್ಸ್ ಇರಬೇಕು. ಹಾಗಾಗಿ ಈ ಇಂಗ್ಲೀಷ್ ಕ್ಲಾಸ್ಗಳನ್ನ ಡೈಲಿ ಒಂದೊಂದು ಪ್ರಾಕ್ಟೀಸ್ ಟೆಸ್ಟನ್ನು ಪ್ರಾಕ್ಟೀಸ್ ಸೆಟ್ಟನ್ನು ನಾನು ತೊಗೊಂಬರ್ತೀನಿ. ಸೊ ಈ MTS ಮತ್ತು GD ಎಕ್ಸಾಮ್ದಲ್ಲಿ ಯಾವ ರೀತಿ ಕೇಳ್ತಾರಲ್ಲ ಅದೇ ಟೈಪ್ ಅದಾವು ಎಲ್ಲ. ಸೊ ಟಾಪಿಕ್ ವೈಸ ಒಂದೊಂದು ಅದಾವು. ಸೊ ಹಾಗಾಗಿ ಅವುಗಳನ್ನ ನೋಡ್ತಾ ಹೋಗೋಣ. ಸೊ ವಿಡಿಯೋಗಳನ್ನ ಯಾರು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಎಲ್ಲರೂ ದಯವಿಟ್ಟು ನೋಡಬೇಕು. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಈಗ ಮೊದಲೇ ಕ್ವಶನ್ ನೋಡ್ತಾ ಹೋಗೋಣ. ಸೊ ಇಲ್ಲಿ ಸೆಲೆಕ್ಟ್ ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಅಂದರು. ಸೊ ಇಲ್ಲಿ ಅಕಮಾಂಡೇಟ್, ಸೊ ಇಲ್ಲಿ ಕರೆಕ್ಟ್ ಯಾವುದಾಗುತ್ತೆ? ಸೊ ಆಪ್ಷನ್ ಬಿ ಅಕಮಾಂಡೇಟ್ ಏನೈತಿ ಇದು ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಅಕಮಾಂಡೇಟ್ ಅಂದ್ರೆ ಅವಕಾಶ ಕಲ್ಪಿಸುವಂಥ ಅರ್ಥವನ್ನು ನೀಡುತ್ತೆ. ಸೊ ನೆಕ್ಸ್ಟ್ ಸೆಲೆಕ್ಟ್ ಮೋಸ್ಟ್ ಅಬ್ಸಾರ್ಮೆಂಟ್ ಅನಟಾಮ್ಸ್ ಆಫ್ ದ ಗಿವನ್ ವರ್ಡ್ ಅಂತ ಹೇಳ್ಯಾರು. ಸೊ ಇಲ್ಲಿ ಅನಟಾಮ್ಸ್ ಮೀನ್ಸ್ ವಿರುದ್ಧಾರ್ಥಕ ಪದವನ್ನು ಬರೆಯಿರಿ ಅಂದರು. ಸೊ ಇಲ್ಲಿ ಅಬೇಟ್ ಅನ್ನೋದು ಇಲ್ಲಿ ಇದು ವರ್ಡ್ ಕೊಟ್ಟಾರು. ಸೊ ಅಬೇಟ್ ಅಂದ್ರೆ ತಗ್ಗಿಸು, ಇದಕ್ಕೆ ವಿರುದ್ಧಾರ್ಥಕ ಯಾವುದಾಗುತ್ತೆ? ಇಂಟೆನ್ಸಿಫೈ ಅನ್ನೋದಾಗುತ್ತೆ. ಸೊ ಇಲ್ಲಿ ಅಬೇಟ್ ಅಂದ್ರೆ ಇದು, ಸೊ ಇದು ಡಿಕ್ರೀಸ್ ದ ಸ್ಟ್ರೆಂತ್ ಅಂತ ಆಗುತ್ತೆ. ಸೊ ಇದಕ್ಕೆ ಅಪೋಸಿಟಾಗಿ ಇಂಟೆನ್ಸಿಟಿ ಅಂದ್ರೆ ಗ್ರೋ ಅಥವಾ ಎನ್ಲಾರ್ಜ್ ಅತ್ತ ಇಂಟೆನ್ಸಿಫೈ ಅತ್ತ ಈ ಥರ ಮೀನಿಂಗನ್ನು ಕೊಡುತ್ತೆ. ಸೊ ಇಲ್ಲಿ ಅಬೇಟ್ ಈ ಥರದ ಸಿನಾನಮ್ಸ್ ಏನಾಗುತ್ತೆ? ಡಿಕ್ಲೈನ್ ಅನ್ನೋದು ಈ ಥರ ಸಿನಾನಮ್ಸ ಆಗುತ್ತೆ. ಅದೇ ರೀತಿ ಡಿಕ್ರೀಸ್ ಅನ್ನೋದು ಈ ಥರ ಸಿನಾನಮ್ಸ ಆಗುತ್ತೆ. ಬಟ್ ಅವ್ರು ಇಲ್ಲಿ ಕೇಳಿದ್ದು ಅನಾಟಮನ್ಸ್. ಸೊ ಈಗ ನೆಕ್ಸ್ಟ್ ಕ್ವಶನ್, ಸೆಲೆಕ್ಟ್ ದ ಮೋಸ್ಟ್ ಅಬ್ಸಾರ್ಬ್ಮೆಂಟ್ ಆಪ್ಷನ್ ಟು ಫಿಲ್ ದ ಬ್ಲ್ಯಾಂಕ್ ಇನ್ ಗಿವನ್ ಸೆಂಟೆನ್ಸ್ ಅಂದರು. ಸೊ ಇಲ್ಲಿ conservation of a forest and wildlife in a background of a rapid decline in the wildlife population and forestry has become ಅಂತ ಕೇಳೋರು. ಇಲ್ಲಿ ಆಪ್ಷನ್ ಏನಾಗುತ್ತೆ? ಎಸೆನ್ಷಿಯಲ್ ಅಂತ ಆಗುತ್ತೆ. ಸೊ ಎಸೆನ್ಷಿಯಲ್ ಅಂದರೆ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಸೊ ಎಸೆನ್ಷಿಯಲ್ ಮೀನ್ಸ್ ಬಹಳ ಇಂಪಾರ್ಟೆಂಟ್ ಐತಿ ಅಂದಂಗೆ. ಸೊ ನೆಕ್ಸ್ಟ್ ಕ್ವಶನ್, ಸೆಲೆಕ್ಟ್ ಸಿನಾನಮ್ಸ್ ಆಫ್ ಅ ಗಿವನ್ ವರ್ಡ್ ಅಂದರು. ಸೊ ಇಲ್ಲಿ ಕ್ಯಾಲುಲಸ್ ಅಂತ ಕೊಟ್ಟಾರು. ಸೊ ಈ ಥರ ಅರ್ಥ ಏನಾಗುತ್ತೆ? ಕಠೋರ ಅನ್ನೋದ ಅರ್ಥವನ್ನು ಇದು ಕೊಡುತ್ತೆ. ಸೊ ಇದಕ್ಕೆ ಸಮನಾರ್ಥಕ ಪದ. ಸೊ ಇದಕ್ಕೆ ಸಮನಾರ್ಥಕ ಪದ ಏನಾಗುತ್ತೆ? ಮರ್ಸಿಲ್ನೆಸ್ ಅಂದ್ರೆ ಕರುಣೆ ಇಲ್ಲದ. ಸೊ ಕರುಣೆ ಇಲ್ಲದ ಅನ್ನೋದಿಲ್ಲಿ ಅರ್ಥವನ್ನು ಕೊಡುತ್ತೆ. ಸೊ ಇದಕ್ಕೆ ಸಿನಾನಮ್ಸ್ ಇನ್ನೊಂದು ಯಾವುದಂದ್ರೆ ಕಾಂಪರ್ಷಿಮಿನಲ್ಲೆಸ್ ಅಂತನೂ ಬರ್ತದೆ ಮತ್ತು ಅನ್ಚಾರಿಟೇಬಲ್ ಅಂತನೂ ಬರ್ತದೆ ಮತ್ತು ಅನಾನಮಸ್ ಒಳಗೆ ಚಾರಿಟೇಬಲ್ ಅಂತ ಬರ್ತದೆ, ಹುಮೇನ್ ಅಂತ ಬರ್ತದೆ,
ಕೈಂಡ್ಲಿ ಅಂತ ಬರ್ತದೆ, ಮರ್ಸಿಫುಲ್ ಅಂತ ಬರ್ತದೆ, ಸೆನ್ಸಿಟಿವ್ ಅಂತ ಬರ್ತದೆ. ಸೊ ಇದಕ್ಕೆ ಅನಾಟಮಿ ಒಳಗೆ ಯಾವ ಬರ್ತಾವೆ ಇವ ಮರ್ಸಿಫುಲ್ ಅಂತಲೂ ಬರ್ತದೆ, ಅದೇ ರೀತಿ ಸೆನ್ಸಿಟಿವ್ ಅಂತಲೂ ಬರ್ತದೆ. ಸೊ ಇವೇನಾಗುತ್ತೆ ಅನಾನಮಸ್ ಒಳಗೆ ಇವು ಬರ್ತದೆ. ಸೊ ಅವ್ರು ಇಲ್ಲಿ ಕೇಳಿದ್ದು ಸಿನಾನಮ್ಸ. ನೆಕ್ಸ್ಟ್ ಕ್ವಶನ್, ಇಲ್ಲಿ ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ, ಸೇಮ್ ಇದೇ ಟೈಪ್ ಒಳಗೆ ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ. ನೀವು ಈ ಪ್ಯಾರಾಗ್ರಾಫನ್ನು ಓದ್ಕೋಬೇಕು. ಸೊ ಇಲ್ಲಿ ಆನ್ಸರ ಯಾವ್ಯಾವ ಬರ್ತಾವಂತ ನೋಡಬೇಕು. ಸೊ ಈಗ ಆಲ್ರೆಡಿ ಪ್ಯಾರಾಗ್ರಾಫನ್ನು ನಾನು ನೋಡಿದ್ದೇನೆ. ಸೊ ನೀವು ಓದ್ಕೋಬೋದು, ಇದನ್ನ ಓದ್ಕೊಂಡ ಈಗ ಆನ್ಸರ್ ಮಾಡ್ಬೋದು. ಸೊ ಇಲ್ಲಿ ನಾ ಡೈರೆಕ್ಟಾಗಿ ಆನ್ಸರ್ ನೋಡ್ತಾ ಹೋಗ್ತನ. ಸೊ ಇಲ್ಲಿ ನೀವು ನೋಡ್ಬೋದು, ಸೆಲೆಕ್ಟ್ ಅ ಮೋಸ್ಟ್ ಅಪ್ಟರ್ಮೆಂಟ್ ಫಾರ್ ಅ ಬ್ಲ್ಯಾಂಕ್ ಪೈ ಅಂದರು. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ ಲಿವಿಂಗ್ ಆಗುತ್ತೆ. ಸೊ ಇಲ್ಲಿ ಏನೈತಿ ವಿಶಾಲ್ ಆ್ಯಂಡ್ ಸಕಾಲ್, ವಿಲಾಸ್ ಆ್ಯಂಡ್ ಸಕಾಲ್ ಅನ್ನೋರು ಏನೈತಿ ಲಿವಿಂಗ್ ಅನ್ನೋದು ಇಲ್ಲಿ ಆನ್ಸರ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಹೆಲ್ಪ್ಡ್ ಅನ್ನೋದು ನಂಬರ್ 6 ಒಳಗೆ ಬರ್ತದೆ ಅಂತ. ಸೊ ನಂಬರ್ 6 ಒಳಗೆ ಇಲ್ಲೇನು ಕೇಳೋರು, ಫಾದರ್ ಬುಹು ಚೌಧರಿ ವರ್ಕ್ಡ್ ಇನ್ ಅಗ್ರಿಕಲ್ಚರ್ ಫೀಲ್ಡ್, ಸಕಾಲ್ ಹೆಲ್ಪ್ಡ್ ಹಿಸ್ ಮದರ್ ಇನ್ ಡೊಮ್ಯಾಸ್ಟಿಕ್ ಕೋರ್ಸ್. ಸೊ ಸಕಾಲ್ ಅನ್ನೋವ ಅವ್ರ ತಾಯಿಗೆ ಹೆಲ್ಪ್ ಮಾಡ್ತಾನಂತ. ನೆಕ್ಸ್ಟ್ 7ನೇದ ಇರ್ಜರ್ ಅಂತ ಕೊಟ್ಟವರು, ಇರ್ಜರ. ಸೊ ಇಲ್ಲಿ ಏನಾಗುತ್ತೆ, ಭೂತ ಆ್ಯಂಡ್ ಶೀಲಾ ವೇರ್ ಇರ್ಜರ್ ಟು ಟೀಚ್ ಸಕಾಲ್. ಸೊ ಇವರೇನು ಮಾಡ್ತಾರೋ, ಈರ್ಜರ್ ಅಂದ್ರೆ ಪಿಟ್ಸ್ ಇನ್ ಎವ್ರಿ ವೆಲ್ ಅಥವಾ ಇಟ್ ಕರೆಕ್ಟ್ ಚಾಯ್ಸ್ ಅಂತಲೂ ಆಗುತ್ತೆ. ಸೊ ಈ ಥರದ ಮೀನಿಂಗ. ನೆಕ್ಸ್ಟ್ 8th ಒನ್ ವಿತ್. ಸೊ ಇಲ್ಲಿ 8th ಒನ್ ಏನಾಗುತ್ತೆ, ಇಲ್ಲಿ ಸ್ಟಡೀಸ್ ಫ್ರಾಮ್ ದ ಬಿಗಿನಿಂಗ್ ವಿತ್ ಗ್ರೇಟ್. ಸೊ ಇಲ್ಲಿ ಏನಾಗುತ್ತೆ ವಿತ್ ಅನ್ನೋದು ಇಲ್ಲಿ ಬರ್ತದೆ. ನೆಕ್ಸ್ಟ್ ಇಲ್ಲಿ ಅಕ್ನಾಲೇಜ್ಡ್ ಅಂತ ಬರ್ತದೆ. ಸೊ 9th ಒನ್ ಏನಾಗುತ್ತೆ, ಇಲ್ಲಿ ಹಿಸ್ ಬಾಸ್ ಅಕ್ನಾಲೇಜ್ಡ್ ಹಿಸ್ ಸರ್ವಿಸ್ ಆ್ಯಂಡ್ ರಿವಾರ್ಡೆಡ್ ಹಿಮ್ ವಿತ್ ಪ್ರಮೋಷನ್ ಅಂತ ಇಲ್ಲಿ ಬರ್ತದೆ. ನೆಕ್ಸ್ಟ್ ಸೆಲೆಕ್ಟ್ ದ ಆಪ್ಷನ್ ದ್ಯಾಟ್ ಈಸ್ ಇನ್ ಇಂಡೈರೆಕ್ಟ್ ಫಾರ್ಮ್ ಆಫ್ ದ ಗಿವನ್ ಸೆಂಟೆನ್ಸ್. ಸೊ ಈ ಕೊಟ್ಟಿರುವ ಸೆಂಟೆನ್ಸನ್ನು ಏನು ಇಂಡೈರೆಕ್ಟ್ ಸ್ಪೀಚ್ ಒಳಗೆ ಮಾಡುತ್ತಾ ಹೇಳ್ಯಾರು. ಸೊ ಇಲ್ಲಿ ಗಿವನ್ ಸೆಂಟೆನ್ಸ್ ಏನೈತಿ ಡೈರೆಕ್ಟ್ ಸ್ಪೀಚ್ ಒಳಗೈತಿ. ಡೈರೆಕ್ಟ್ ಸ್ಪೀಚ್ ಒಳಗೆ ರಿಪೋರ್ಟಿಂಗ್ ದ ಮೆಸೇಜ್ ಆಫ್ ದ ಸ್ಪೀಕರ್ ಇನ್ ಎಕ್ಸಾಕ್ಟ್ ವರ್ಡ್ಸ್ ಆ್ಯಸ್ ಅ ಸ್ಪೋಕನ್ ಬೈ ಹಿಮ್. ಸೊ ಇಲ್ಲಿ ಯಾವ ರೀತಿ ಮಾಡೋದು ನೋಡಿ. ಸೊ ನೇಹಾ ಸೇಡ್ ಐ ವಾಸ್ ಲಿವಿಂಗ್ ಇನ್ ಭೋಪಾಲ್. ಸೊ ಇಲ್ಲಿ ಏನಾಗುತ್ತೆ, ನೇಹಾ ಸೇಡ್ ದ್ಯಾಟ್. ಸೊ ಇಲ್ಲಿ ಐ ಅನ್ನೋದು ಏನಾಗುತ್ತೆ ನೇಹಾ ಅಂದ್ರೆ ಅವಳು ಯಾರ ಸಿ ಅಂತ ಬರ್ತದೆ. ಸೊ ಇಲ್ಲಿ ವಾಸ್ ಲಿವಿಂಗ್. ಸೊ ಇದು ಪಾಸ್ಟ್ ಕಂಟಿನ್ಯೂ ಒಳಗೈತಿ, ಅದೇನಾಗುತ್ತೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂ ಒಳಗೆ ಆಗಬೇಕು. ಸೊ ಅದಕ್ಕೆ ಏನಾಗುತ್ತೆ ಇಲ್ಲಿ ಹ್ಯಾಡ್ ಬೀನ್ ಲಿವಿಂಗ್ ಇನ್ ಭೋಪಾಲ್. ಸೊ ಇಲ್ಲಿ ಆಪ್ಷನ್ ಸಿ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ, ಸೆಲೆಕ್ಟ್ ದ ಮೋಸ್ಟ್ ಅಬ್ಸಾರ್ಮೆಂಟ್ ಮೀನಿಂಗ್ ಆಫ್ ಇಡಮ್ ಅಂತ ಕೇಳೋರು. ಸೊ ಇಲ್ಲಿ ಅಚ್ಲೆಸ್ ಹೀಲ್ ಅಂತ ಕೊಟ್ಟಾರು. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಏನಾಗುತ್ತೆ ಪೆಟಲ್ ವೀಕ್ನೆಸ್ ಅಂತ ಆಗುತ್ತೆ. ಸೊ ಇದರ ಅಚ್ಲೆಸ್ ಹೀಲ್ ಮೀನಿಂಗ್ ಏನಾಗುತ್ತೆ,
ದ ವೀಕ್ ಪಾಯಿಂಟ್ ಆಫ್ ಆನ್ ಅದರ್ವೈಸ್ ಅ ಪವರ್ಫುಲ್ ಪರ್ಸನ್ ಆರ್ ಆರ್ಗನೈಸೇಷನ್ ಅಂತ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇದು ಅಚ್ಲೇಸ್ ಹಿಲ್ ಅಂದ್ರೆ ಪೀಟಲ್ ವೀಕ್ನೆಸ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಎಂಟೋನಮಿ ಆಫ್ ಗಿವನ್ ವರ್ಡ್ ಅಂತ ಕೊಟ್ಟರು, ಇಲ್ಲಿ ಬಿಗಿನಿಂಗ್ ಅಂತ ಕೊಟ್ಟರು. ಸೊ ಇಲ್ಲಿ ಈ ಥರದ ಬಿಗಿನಿಂಗ್ ಅಂದ್ರೆ ಸೊ ಇಲ್ಲಿ ಸೌಮ್ಯವಾದ. ಸೊ ಸೌಮ್ಯವಾದದಕ್ಕೆ ಆಪೋಸಿಟ್ ಏನು ಬರ್ತದೆ, ಹಾರ್ಮ್ಫುಲ್. ಸೊ ಹಾನಿ ಮಾಡುವಂಥ ಬರ್ತದೆ. ಸೊ ಇಲ್ಲಿ ಇದಕ್ಕೆ ಸಿನಾನಮ್ಸ್ ಏನು ಬರ್ತದೆ ಅಂದ್ರೆ ಹಾರ್ಮ್ಲೆಸ್ಸ, ಹರ್ಟ್ಲೆಸ್ಸ, ಇನ್ನೋಸೆಂಟ ಇವೆಲ್ಲ ಏನು ಬರ್ತದೆ ಇದಕ್ಕೆ ಬಿನಿಂಗ್ ಇದೇನೈತಿ ಇದಕ್ಕೆ ಸಿನಾನಮ್ಸ್ ಬರ್ತಾವು. ಸೊ ನೆಕ್ಸ್ಟ್ ಕ್ವಶನ್, ಸೆಲೆಕ್ಟ್ ದ ವರ್ಡ್ ವಿಚ್ ಮೀನ್ಸ್ ಸೇಮ್ ಆ್ಯಸ್ ಅ ಗ್ರೂಪ್ ಆಫ್ ದ ವರ್ಡ್ ಗಿವನ್. ಸೊ ಇಲ್ಲಿ ಒಂದು ವಾಕ್ಯವನ್ನು ಕೊಟ್ಟಿರ್ತಾರೋ, ಸೊ ಆ ವಾಕ್ಯಕ್ಕೆ ಏನೈತಿ ನಾವು ಒಂದೇ ವರ್ಡ್ದಾಗ ಆನ್ಸರನ್ನು ಮಾಡಬೇಕು. ಸೊ ಇದಕ್ಕೆ ಅ ಸ್ಮಾಲ್ ಗ್ರೂಪ್ ಆಫ್ ಅ ಪೀಪಲ್ ಹ್ಯಾವಿಂಗ್ ಅ ಕಂಟ್ರೋಲ್ ಆಫ್ ಅ ಕಂಟ್ರಿ ಆರ್ ಅ ಆರ್ಗನೈಸೇಷನ್. ಸೊ ಇಲ್ಲಿ ಇದಕ್ಕೆ ಆನ್ಸರ್ ಏನಾಗುತ್ತೆ, ಒಲಿಗರ್ಚಿ ಅಂತ ಅನ್ನೋದೇನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಗ್ರೂಪ್ ಆಫ್ ಅ ಪೀಪಲ್ ಏನೈತಿ ಅವರ ಒಂದು ಕಂಟ್ರಿನರೇ ಅಥವಾ ಒಂದು ಸಂಘವನ್ನು ಕಂಟ್ರೋಲ್ ಮಾಡ್ತಿರ್ತಾರೋ. ಸೊ ಅವ್ರಿಗೇನಂತಾರೋ ಒಲಿಗಾರ್ಚಿ ಅಂತ ಕರೀತಾರು. ನೆಕ್ಸ್ಟ್, ಸೆಲೆಕ್ಟ್ ದ ಮೋಸ್ಟ್ ಅಬ್ಸಾರ್ಬ್ಮೆಂಟ್ ಸಿನೋನಿಮ್ ಆಫ್ ಅ ಗಿವನ್ ವರ್ಡ್ ಅಂತ ಕೊಟ್ಟರು. ಅಪೆನ್ಸ್ ಅಂತ ಕೊಟ್ಟಾರ ಇಲ್ಲಿ, ಎಪೆನ್ಸ. ಸೊ ಇದಕ್ಕೆ ಸಮಾನಾರ್ಥಕ ಪದ ಏನಾಗುತ್ತೆ ಅಂದ್ರೆ ಡೆಸ್ಟ್ರಾಯ್ ಅಂದ್ರೆ ಹಾಳು ಮಾಡು ಅನ್ನೋದು ಆಗುತ್ತೆ. ಸೊ ಇನ್ನು ಹೇಳ್ಬೇಕಂದ್ರೆ ಇರೈಸ್ ಮಾಡು, ಡಿಮೋಲಿಷ್ ಮಾಡು, ಅಬೋಲಿಷ ಇವೆಲ್ಲ ಏನಾಗುತ್ತೆ ಇದಕ್ಕೆ ಸಿನೋನಿಮ್ಸ್ ಆಗುತ್ತೆ. ನೆಕ್ಸ್ಟ್, ಐಡೆಂಟಿಫೈ ದ ಸೆಗ್ಮೆಂಟ್ ಇನ್ ಅ ಗಿವನ್ ಸೆಂಟೆನ್ಸ್ ವಿಚ್ ಕಂಟೇನ್ಸ್ ಅ ಗ್ರಾಮೆಟಿಕಲ್ ಎರರ್. ಸೊ ಇಲ್ಲಿ ಏನಾಗುತ್ತೆ ಗ್ರಾಮೆಟಿಕಲ್ ಎರರನ್ನು ಇಲ್ಲಿ ಕಂಡುಹಿಡಿ ಅಂತ ಕೊಟ್ಟಾರ. ಸೊ ಇಲ್ಲಿ ಶುಭಮ್ ಆ್ಯಸ್ ವೆಲ್ ಆ್ಯಸ್ ಹಿಸ್ ಕೊಲೀಗ್ಸ್ ವೇರ್ ವರ್ಕಿಂಗ್ ಆನ್ ದ ಪ್ರೊಜೆಕ್ಟ್. ಸೊ ಇಲ್ಲಿ ಕೊಲೀಗ್ಸ ಇಲ್ಲಿ ವೇರ್ ಬರೋದಿಲ್ಲ, ವಾಜ್ ವರ್ಕಿಂಗ್ ಅಂತ ಬರ್ತದೆ. ಸೊ ಇಲ್ಲಿ ಆಪ್ಷನ್ ಡಿ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಜಂಬಲ್ ಸೆಂಟೆನ್ಸ್ ಕೊಂಟಾರು. ಸೊ ಇವ ಸೆಂಟೆನ್ಸನ್ನು ಏನು ಮಾಡ್ಬೇಕು ನಾವು ಕರೆಕ್ಟ್ ಆರ್ಡರ್ ಒಳಗೆ ಬರಿಬೇಕು. ಸೊ ಇಲ್ಲಿ ಫಸ್ಟ್ನೇದು ಏನು ಬರುತ್ತೆ, ಡ್ಯೂ ಟು ದ ಡೆತ್ ಆಫ್ ಅ ಭೂಪುಲ್ ಲೋಧಿ ಬಹುಲಾಲ್ ಲೋಧಿ ಅಂತ ಐತಿ. ಸೊ ಇನ್ನು ಜುಲೈ 1489 his son Nizam Khan succeeded him under the title of ಸಿಕಂದರ್ ಶಾ ಅಂತ ಐತಿ. ಸೊ ಇದೇನಾಗುತ್ತೆ ಮೊದಲಿಗೆ ಬರುತ್ತೆ. ನೆಕ್ಸ್ಟ್, he returned out to be the most capable ruler of ಲೋಧಿ ಡೆನ್ಸಿಟಿ ಅಂತ ಬರ್ತದೆ. ಸೊ ನೆಕ್ಸ್ಟ್ ಏನು ಬರ್ತದೆ, ಸಿಕಂದರ್ ಶಾ ಎಸ್ಟಾಬ್ಲಿಷ್ಡ್ ದ ಪೇರ್ ಆಫ್ ಸಿಸ್ಟಮ್ ಆಫ್ ದ administration and founded the historical city of Agra. Next, his empire extended from the Punjab to Bihar and he also signed a treaty with the ruler of Bengal Alauddin Hussain Shah. ಸೊ ಇಲ್ಲಿ ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಸೆಲೆಕ್ಟ್ ದ ಆಪ್ಷನ್ ದ್ಯಾಟ್ ಪೇಶು ಫ್ರಾಮ್ ಗಿವನ್ ಸೆಂಟೆನ್ಸ್ ಅಂದರು. ಸೊ ಈ ಕೊಟ್ಟಿರುವಂಥ ಸೆಂಟೆನ್ಸನ್ನು ನಾವು ಪೇಶು ಫಾರ್ಮ್ ಒಳಗೆ ಮಾಡಬೇಕು. ಸೊ ಇಲ್ಲಿ ಈಸ್ ವರ್ಕಿಂಗ್. ಸೊ ಇಲ್ಲಿ V3 ಫಾರ್ಮ್ ಇದು ING ಫಾರ್ಮ್ ಬಂದಿತ್ತಂದ್ರೆ ವರ್ಬ್ಗೆ ING ಫಾರ್ಮ್ ಬಂದಿತ್ತಂದ್ರೆ ಬೀಯಿಂಗ್ ಕಂಪಲ್ಸರಿ ನಾವು ಹಚ್ಚಬೇಕು. ಸೊ ಇಲ್ಲಿ ING ಫಾರ್ಮ್ ಐತೆ ಅಂದ್ರೆ ಬೀಯಿಂಗ್ ಎಲ್ಲೈತಿ, ಇಲ್ಲೊಂದೈತಿ, ಇಲ್ಲೊಂದೈತಿ. ಸೊ ಈ ಡಿ ಮತ್ತು ಬಿ ಇಲ್ಲಿ ಕ್ಯಾನ್ಸಲ್ ಅದು. ಸೊ ಇಲ್ಲಿ ಈಜ್ ಐತಿ. ಸೊ ಅದಕ್ಕಾಗಿ ಏನು ಬರ್ತದೆ ಈಜ್.
ಈಸ್ ಅನ್ನೋದ ಕಂಪಲ್ಸರಿ. ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಐತಿ. ಸೊ ಇದನ್ನು ಪಾಸ್ಟ್ ಕಂಟಿನ್ಯೂ ಟೆನ್ಸ್ ಒಳಗೆ ಏನಾಗುತ್ತೆ, ಇಲ್ಲಿ ವಿ3 ಹಚ್ಚಬೇಕು ಮತ್ತು ಬೈ ಅನ್ನೋದು ಕಂಪಲ್ಸರಿ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 3 ಏನಾಗುತ್ತೆ, ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಸೊ ಇಲ್ಲಿ ಸೆಲೆಕ್ಟ್ ದ ವರ್ಡ್ ವಿಚ್ ಮೀನ್ಸ್ ದ ಸೇಮ್ ಆ್ಯಸ್ ಅ ಗ್ರೂಪ್ ಆಫ್ ವರ್ಡ್ಸ್ ಗಿವನ್ ಅಂದರು. ಸೊ ಒಂದು ಗ್ರೂಪ್ ಆಫ್ ವರ್ಡ್ಸ್ ಅಂದ್ರೆ ಇಲ್ಲಿ ಪೌಂಡ್ ಆಫ್ ಅ ಕಂಪ್ನಿ ಅಂತ ಕೊಟ್ಟಾರು. ಸೊ ಇದಕ್ಕೆ ಒನ್ ವರ್ಡ್ದಾಗ ಹೇಳ್ಬೇಕಂದ್ರೆ ಗ್ರ್ಯಾಜುಯಸ್ ಅನ್ನೋದೇನೈತಿದ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಇದರ ಮೀನಿಂಗ್ ಏನು ಬರ್ತದೆ ಅಂದ್ರೆ, ಸೊ ಪೌಂಡ್ ಆಫ್ ಅ ಕಂಪ್ನಿ ಅನ್ನೋದು ಈ ಥರ ಮೀನಿಂಗ್ ಆಗುತ್ತೆ. ಸೊ ಇಲ್ಲಿ ನಟೋರಿಯಸ್ ಅನ್ನೋದೇನಾಗುತ್ತೆ, ಇಲ್ಲಿ ವೆಲ್ ನೋ ಬ್ಯಾಡ್ ಕ್ವಾಲಿಟೀಸ್ ಅನ್ನೋದು ಇಲ್ಲಿ ಮೀನಿಂಗನ್ನು ಕೊಡುತ್ತೆ. ಸೊ ಇದು ಕನ್ಸ್ಯೂಮೇಟ್ ಅನ್ನೋದೇನು ಬರ್ತದೆ, ಇದು ಪರ್ಫೆಕ್ಟ್ಲಿ ಅಂತ ಬರ್ತದೆ ಅಥವಾ ಹೈಲಿ ಸ್ಕಿಲ್ಡ್ ಅಂತಲೂ ಬರ್ತದೆ. ಸೊ ಇದು ಕ್ವಾಕ್ಸಾಕ್ಟಿಕ್ ಅನ್ನೋದೇನೈತಿ, ಒನ್ ಹೂ ಈಸ್ ಎಕ್ಸ್ಟ್ರೀಮ್ಲಿ ರೊಮ್ಯಾಂಟಿಕ್ ಅಂತ ಬರ್ತದೆ ಅಥವಾ ಇಂಪ್ಯಾಟಿಕಲ್ ಅಂತಲೂ ಬರ್ತದೆ. ನೆಕ್ಸ್ಟ್, ಸೆಲೆಕ್ಟ್ ದ ಮೋಸ್ಟ್ ಎಕ್ಸಾಕ್ಟ್ ಆಪ್ಷನ್ ಟು ಫಿಲ್ ದ ಬ್ಲ್ಯಾಂಕ್ ಇನ್ ದ ಗಿವನ್ ಸೆಂಟೆನ್ಸ್ ಅಂದರು. ಸೊ ಇಲ್ಲಿ ಬಿಟ್ಟ ಸ್ಥಳವನ್ನು ತುಂಬ್ರಿ ಅಂತ ಹೇಳಿ ಕೊಟ್ಟಾರು. ಸೊ ಇಲ್ಲಿ ಏನು ಬರ್ತದೆ, ಇಂಡಿಯಾಸ್ IT ರೆವಲ್ಯೂಷನ್ ಈಸ್ ಸ್ಟಾರ್ಟಿಂಗ್ ಇಂಟೆನ್ಸ್ ಆಫ್ the importance of a human capital has one acquire a higher position than that of a material plant and machinery ಅಂತ ಬರ್ತದೆ. ಸೊ ಇಲ್ಲಿ ಇಂಟೆನ್ಸ್ ಆಫ್ ಹೌ ಅನ್ನೋದು ಇಲ್ಲಿ ನಾವು ಕ್ವಶನ್ನ ಮಾಡ್ಬೋದು. ಸೊ ಇಂಡಿಯಾಸ್ IT ರೆವಲ್ಯೂಷನ್ ಇಸ್ ಸ್ಟಾರ್ಟಿಂಗ್ ಇಂಟೆನ್ಸ್ ಆಫ್ ಹೌ ದ ಇಂಪಾರ್ಟೆನ್ಸ್. ಸೊ ಇಲ್ಲಿ ಹೌ ಅನ್ನೋದೇನಾಗುತ್ತೆ, ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಸೊ ಇಲ್ಲಿ ಇಡಮನ್ನು ಬರೆಯತ್ತೆ ಕೊಟ್ಟಾರು. ದ ಗಿವನ್ ಇಡಮ್ ಬೋಲ್ಡ್ ಅಂತ ಕೊಟ್ಟಾರು. ಸೊ ಗಿವನ್ ಸೆಂಟೆನ್ಸ್ ಏನೈತೆ ನೋಡ್ರಿ, ಮೆನಿ ಸ್ಟೂಡೆಂಟ್ಸ್ ಕೇಮ್ ಫ್ರಾಮ್ ಅ ಪಾರ್ ಆ್ಯಂಡ್ ವೈಡ್ ಟು ಪರ್ಚೇಸ್ ದೇರ್ ಎಜುಕೇಷನ್ ಇನ್ ಪುಣೆ. ಸೊ ಇದಕ್ಕೆ ಆನ್ಸರ್ ಆಗಂತೆ ಪಾರ್ ಆಫ್ ಪ್ಲೇಸ್ ಅನ್ನೋದೇನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಇನ್ಕರೆಕ್ಟ್ಲಿ ಸ್ಪೆಲ್ಟ್. ಸೊ ಇದ್ರೊಳಗ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ಯಾವ್ದು ಅನ್ನೋದ ಕೇಳಿದರು. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದಾಗುತ್ತೆ, ಆಪ್ಷನ್ ಸಿ ಲೂಷಿಯರ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಲೂಷಿಯರ್ ಸ್ಪೆಲ್ಲಿಂಗ್ ಏನು ಬರ್ತದೆ, LEISURE ಅನ್ನೋದೇನಾಗುತ್ತೆ, ಇಲ್ಲಿ ಕರೆಕ್ಟ್ ಸ್ಪೆಲ್ಲಿಂಗ ಆಗುತ್ತೆ. ನೆಕ್ಸ್ಟ್, ಸೊ ಇಲ್ಲಿ ಗ್ರಾಮೆಟಿಕಲ್ ಎರರನ್ನು ಕಂಡುಹಿಡಿ ಅಂದರು. ಸೊ ಇಲ್ಲಿ ಗ್ರಾಮೆಟಿಕಲಿ ಎರರ್ ಏನಾಗುತ್ತೆ ಅಂದ್ರೆ ಆರ್ ಇನ್ಫಾರ್ಮಲ್ ವೇಸ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇದ್ರೊಳಗೆ ಸೊ ಇಲ್ಲಿ ಇನ್ ಎನ್ಸೆಂಟಿಂಗ್ ಇಂಡಿಯಾ ಬೋತ್ ಫಾರ್ಮಲ್ ಆ್ಯಂಡ್ ಆರ್ ಇನ್ಫಾರ್ಮಲ್ ಆರ್ ಅನ್ನೋದು ಇಲ್ಲಿ ಬರೋದಿಲ್ಲ. ಸೊ ಇಲ್ಲಿ ಏನು ಬರಬೇಕು, ಇಲ್ಲಿ ಬೋತ್ ಅನ್ನೋದು ಏನಾಗುತ್ತೆ ಫಾರ್ಮಲ್ ಆರ್. ಸೊ ಇಲ್ಲಿ ಆರ್ ಬರೋದಿಲ್ಲ, ಆ್ಯಂಡ್ ಅಂತ ಬರ್ತದೆ. ಸಾರಿ, ಇದು ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ವೇಸ್ ಅಂತನೂ ಇಲ್ಲಿ ಬರ್ತದೆ, ಆರ್ ಅನ್ನೋದು ಇಲ್ಲಿ ಬರೋದಿಲ್ಲ. ನೆಕ್ಸ್ಟ್, ಸೊ ಇಲ್ಲಿ ಏನಾಗುತ್ತೆ ಇಂಪ್ರೂವ್ಮೆಂಟ್ ದ ಸೆಂಟೆನ್ಸ್ ಅಂತ ಕೇಳೋರು. ಸೊ ಇಲ್ಲಿ ನೈದರ್ ಮಹೇಶ್ ನಾರ್ ಹಿಸ್ ಫ್ರೆಂಡ್ಸ್ ವಾಸ್ ಪ್ರೆಸೆಂಟ್ ಆ್ಯಟ್ ದ ಪಾರ್ಟಿ. ಸೊ ಇಲ್ಲಿ ಏನಾಗುತ್ತೆ ಅವನ ಫ್ರೆಂಡ್ಸ್ ಅದಾರು. ಸೊ ಒಬ್ಬ ಇಲ್ಲ ಇಲ್ಲಿ, ಅದಕ್ಕೆ ವಾಸ್ ಬರೋದಿಲ್ಲ, ವರ್ ಬರ್ತದೆ. ನೆಕ್ಸ್ಟ್, ಸೆಲೆಕ್ಟ್ ದ ಆಪ್ಷನ್ ದ್ಯಾಟ್ ವಿಲ್ ಇಂಪ್ರೂವ್ ದ ಸೆಗ್ಮೆಂಟ್ ಅಂತ ಹೇಳೋರು. ಸೊ ಇಲ್ಲಿ ಇದು ಅದು ಸೇಮ್ ಐತಿ ಕ್ವಶನ್. ಗುರುಕುಲಾಸ್ ಆಲ್ಸೋ ನೋನ್ ಆ್ಯಸ್ ಅ
ashramas were the residential places of learning which were named by the sage ಅಂದರು. ಸೊ ಇಲ್ಲಿ ನೇಮ್ಡ್ ಆಫ್ಟರ್, ಸೊ ಇಲ್ಲಿ ಏನಾಗುತ್ತೆ ನೇಮ್ಡ್ ಆಫ್ಟರ್ ಅಂತ ಆಗುತ್ತೆ. ಸೊ ಇಲ್ಲಿ ಅದನ್ನ ಯಾವ ರೀತಿ ರೀಪ್ಲೇಸ್ ಮಾಡ್ಬೋದು, ಈ ನೇಮ್ಡ್ ಬೈ ಇದ್ದಿದ್ದನ್ನು ನೇಮ್ಡ್ ಆಫ್ಟರ್ ಅನ್ನೋದು ನಾವು ಮಾಡ್ಬೋದು. ಸೊ ನೆಕ್ಸ್ಟ್ ಲಾಸ್ಟ್ ಕ್ವಶನ್. ಸೊ ಇದನ್ನು ಜಂಬಲ್ ಸೆಂಟೆನ್ಸ್ ಅದಾವು, ಇದನ್ನು ಕರೆಕ್ಟ್ ಆರ್ಡರ್ದಾಗ ಮಾಡಂತ ಹೇಳ್ಯಾರು. ಸೊ ಇಲ್ಲಿ ಏನಾಗುತ್ತೆ, ಮೊದಲಿಗೆ ಆಪ್ಷನ್ ಬಿ, ವೆನ್ ಶುಭಮ್ ವಾಸ್ ಸ್ಟಡಿಂಗ್ ಇನ್ ಡೆಲ್ಲಿ he did not have the thought of appearing for a UPSC examination even for a and wide ಅಂದರು. ಸೊ ನೆಕ್ಸ್ಟ್ ಏನು ಬರ್ತದೆ, at the same time his father was included in a many types of financial troubles. ನೆಕ್ಸ್ಟ್ ಏನು ಬರ್ತದೆ, when Shubham went to his father during the holidays, his father told Shubham, telling his problems, that son, if you wish to become a big officer then such problems would not come ಅಂತ ಹೇಳ್ಯಾರು. ಸೊ ಇದು ಆಪ್ಷನ್ 3 ನಂಬರ್ ಬರ್ತದೆ. ಸೊ ಲಾಸ್ಟಿಗೆ ಏನು ಬರ್ತದೆ, ದಿಸ್ ವರ್ಡ್ ಆಫ್ ಫಾದರ್ ಸ್ಯಾಟ್ ಇನ್ ಶುಭಮ್ಸ್ ಹಾರ್ಟ್ ಆ್ಯಂಡ್ ಫ್ರಮ್ ದ್ಯಾಟ್ ಡೇ ಶುಭಮ್ ಮೇಡ್ ಹಿಸ್ ಡ್ರೀಮ್ ಆಫ್ ಹಿಸ್ ಫಾದರ್ ಆ್ಯಂಡ್ ಹಿಸ್ ಡ್ರೀಮ್. ಸೊ ಇಲ್ಲಿ ಆಪ್ಷನ್ 4 ಏನಾಗುತ್ತೆ ಇದಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಅನ್ನೋದೇನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿಗೆ ಈ ಕ್ಲಾಸ್ ಮುಗಿಸೋಣ, ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡಿ. ಇದೇ ಥರ ಕಂಟಿನ್ಯೂ ವಿಡಿಯೋಗಳು ಇದೇ ಚಾನಲಲ್ಲಿ ಬರ್ತಿರ್ತವೆ. ಸೊ ಥ್ಯಾಂಕ್ ಯು ಸೋ ಮಚ್.